ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ. ನಾವು ತುಂಬ ಚೆನ್ನಾಗಿದ್ದೀವಿ. ಆ್ಯಂಡ್ ಈ ಬ್ಲಾಗ್ ಏನಂತ ನಿಮ್ಗೆ ಆಲ್ರೆಡಿ ಟೈಟಲ್ ನೋಡಿ ಗೊತ್ತಾಗಿರುತ್ತೆ. ವಿಹಾಲ್ ರಾಕರಲ್ಲಿದ್ದಾಳೆ. ಏನಂದರೆ ಮಲಗಿದ್ಲು, ಅವಳು ಎದೊಳಷ್ಟೊತ್ತಿಗೆ ಬ್ಲಾಗ್ ಸ್ಟಾರ್ಟ್ ಮಾಡಿ ಕಂಪ್ಲೀಟ್ ಮಾಡೋಣ ಅಂತ ಅಂದ್ಕೊಂಡೆ. ಅಷ್ಟರಲ್ಲಿ ಎದ್ಬಿಟ್ಲು. ಒಂದು 10 ಮಿನಿಟ್ಸ್ ಅಷ್ಟೇ ಅವಳು ನಿದ್ದೆ ಮಾಡಿದ್ದು. 10 ಅಲ್ಲ, ಒಂದು 20 ಮಿನಿಟ್ಸ್ ಮಾಡಿದ್ದಾಳೆ. ಬಟ್ ನಾನು ಒಂದು ಮಿನಿ ಬ್ಲಾಗ್ ಎಡಿಟ್ ಮಾಡಬೇಕಿತ್ತು, ಅದನ್ನು ಮಾಡ್ತಾ ಕೂತಿದ್ದೆ. ಏನಂದರೆ ಪಾಪ ಅವಳು ನೆನೆ ನೈಟ್ 7 ಗಂಟೆಗೆ ಮಲಗಿದ್ದು, ಮಾರ್ನಿಂಗ್ 8 ಗಂಟೆಗೆ ಎದ್ದಿದ್ದಾಳೆ. 13 ಅವರ್ಸ್ ಲಾಂಗ್ ಸ್ಲೀಪ್ ಮಾಡಿದ್ದಾಳೆ ಆಫ್ಟರ್ ವೆರಿ ವೆರಿ ಲಾಂಗ್ ಟೈಮ್. ತುಂಬ ದಿನಗಳಾಗಿತ್ತು ಅವಳು ಈ ರೀತಿ ಲಾಂಗ್ ಸ್ಲೀಪ್ ತೊಗೊಂಡು. ಆ್ಯಂಡ್ ಇನ್ನೊಂದು ಏನಂದರೆ ಅಂದರೆ 13 ಅವರ್ಸ್ ಅಂದರೆ ಫುಲ್ ಕಂಟಿನ್ಯೂಸ್ ಆಗಿ 13 ಅವರ್ಸ್ವರೆಗೂ ಮಾಡಿರಲಿಲ್ಲ. ಮಿಡಲಲ್ಲಿ ಒಂದು 4ರಿಂದ 5 ಸತಿ ಎದ್ದಿದ್ಲು, ಒಂದು 4 ಸತಿ ಎದ್ದಿದ್ಲು, 3ರಿಂದ 4 ಸತಿ ಅನಿಸುತ್ತೆ. ಎದ್ದೊಳ್ಳೋದು, ಹಾಲು ಕುಡಿಯೋದು, ಮತ್ತೆ ಮಲ್ಕೊಳ್ಳೋದು, ಆ ರೀತಿ ಅಷ್ಟೇ. ಅವಳು ಏನು ತುಂಬ ಹೊತ್ತು ಎದ್ದೊಳ್ತಿರ್ಲಿಲ್ಲ. ನೈಟ್ ನನಗೂ ತುಂಬ ಚೆನ್ನಾಗಿ ನಿದ್ದೆ ಆಯ್ತು ಇವತ್ತು. ಏನಂದರೆ ಎಲೆಕ್ಟ್ರಿಕ್ ಪಂಪ್ ಯಾವ್ದು ಯೂಸ್ ಮಾಡ್ತಿದ್ದೀರಾ ಶೇರ್ ಮಾಡ್ಕೊಳ್ಳಿ. ಅದರಲ್ಲೂ ಎಲೆಕ್ಟ್ರಿಕ್ ಯೂಸ್ ಮಾಡ್ತಿದ್ದೀರಾ, ಮ್ಯಾನ್ಯಲ್ ಯೂಸ್ ಮಾಡ್ತಿದ್ದೀರಾ ಅಂತಲೂ ಕೇಳಿದ್ದೀರಾ. ನಾನು ಯೂಸ್ ಮಾಡ್ತಿರೋದು ಎಲೆಕ್ಟ್ರಿಕ್ ಪಂಪ್. ಮ್ಯಾನ್ಯಲ್ ಪಂಪ್ ಕೂಡ ಇದೆ ನನ್ನ ಹತ್ರ. ಫಸ್ಟ್ ತರಿಸ್ಕೊಂಡಿದ್ದೆ ಮ್ಯಾನ್ಯಲ್ಲು, ಬಟ್ ನನಗದು ಅಷ್ಟು ಕಂಫರ್ಟಬಲ್ ಅಂತ ಅನ್ನಿಸ್ತಿಲ್ಲ, ಸ್ವಲ್ಪ ಪೇನ್ಫುಲ್ ಅಂತ ಅನ್ನಿಸ್ತು. ಸೊ ಹಂಗಾಗಿ ಮತ್ತೆ ನಾನು ಎಲೆಕ್ಟ್ರಿಕ್ ಸೇಮ್ ಬ್ರ್ಯಾಂಡೇ ಬುಕ್ ಮಾಡ್ಕೊಂಡಿದ್ದೆ. ಯಾವುದು ಅಂತ ನಾನು ಇವಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಲವ್ ಲ್ಯಾಪರ್ದು ಯೂಸ್ ಮಾಡ್ತಾ ಇದ್ದೀನಿ ನಾನು ಇವಾಗ ಕರೆಂಟ್ಲಿ. ತುಂಬ ಈಸಿ ಇದು ಯೂಸ್ ಮಾಡೋದು, ತುಂಬ ಏನು ಡಿಫಿಕಲ್ಟಿ ಅಲ್ಲ. ನಾನು ಬಾಟಲ್ಸ್ ಎಲ್ಲ ವಾಶ್ ಮಾಡಿ ಅಲ್ಲಿ ಇಟ್ಟಿದ್ದೀನಿ, ಇಲ್ಲಾಂದರೆ ಅದನ್ನು ತೋರಿಸ್ಬೋದಿತ್ತು. ಈ ರೀತಿ ವಯರ್ ಕೊಟ್ಟಿರ್ತಾರೆ, ಕನೆಕ್ಟ್ ಮಾಡಿಕೊಂಡು ಆರಾಮಾಗಿ ಯೂಸ್ ಮಾಡ್ಬೋದು. ಆ್ಯಂಡ್ ಬೇಗ ಕೂಡ ಆಗುತ್ತೆ, ತುಂಬ ಟೈಮ್ ಕನ್ಸ್ಯೂಮ್ ಮಾಡಲ್ಲ. ನಿಮ್ಮದು ಮಿಲ್ಕ್ ಸಪ್ಲೈ ಹೆಂಗಿದೆಯೋ ಅದ್ರ ಮೇಲೆ ಡಿಪೆಂಡು. ಒಂದು 10-15 ಮಿನಿಟ್ಸ್ಗೆಲ್ಲ ಒಂದು ಬಾಟಲ್ ಕಂಪ್ಲೀಟ್ ಅಂದರೆ ಕಂಪ್ಲೀಟ್ ಎಂಪ್ಟಿ ಆಗುತ್ತೆ ಬ್ರೆಸ್ಟ್ ಅಷ್ಟೇ. ಒಂದು 15 ಮಿನಿಟ್ಸ್ ಅಂತ ಅಂದ್ಕೊಳ್ಳಿ. ಚೆನ್ನಾಗಿದೆ. ನಾನು ಸಜೆಸ್ಟ್ ಮಾಡೋದಾದರೆ ನಿಮ್ಗೆ ಏನಾದರೂ ತೊಗೋಬೇಕು ಅಂತ ಅಂದ್ಕೊಂಡಿದ್ರೆ ನಾನು ಡೆಫಿನೆಟ್ಲಿ ಇದನ್ನೇ ನಿಮಗೆ ಸಜೆಸ್ಟ್ ಮಾಡ್ತೀನಿ. ಈ ರೀತಿ ಒಂದು ಪುಟಾಣಿ ಬ್ಯಾಗ್ ಕೂಡ ಕೊಟ್ಟಿರ್ತಾರೆ. ಏನಂದರೆ ಇದನ್ನು ತೊಗೊಳ್ಳಿ. ಬಜೆಟ್ ಫ್ರೆಂಡ್ಲಿ ಕೂಡ, ತುಂಬ ಎಕ್ಸ್ಪೆನ್ಸಿವ್ ಏನಲ್ಲ. ಒಂದು 3,500 ಸಾವಿರಕ್ಕೆಲ್ಲ ಸಿಕ್ಬಿಡುತ್ತೆ ಆಫರಲ್ಲಿ. ಬೇರೆದು ಇನ್ನೂ ಚೆನ್ನಾಗಿರೋ ಬ್ರ್ಯಾಂಡ್ಸು ಇದ್ದಾವೆ. ನಿಮ್ಗೇನಾದರೂ ಬಜೆಟ್ ಜಾಸ್ತಿ ಇದ್ದರೆ ಅದನ್ನು ಪರ್ಚೇಸ್ ಮಾಡ್ಬೋದು. 12,000, 20,000, 25,000. ಎಲೆಕ್ಟ್ರಿಕ್ದಲ್ಲದೆ ವೇರಿಯಬಲ್ ಪಂಪ್ ಕೂಡ ಬರುತ್ತೆ. ನಾವು ಆರಾಮಾಗಿ ಅದನ್ನು ಇನ್ಸರ್ಟ್ ಮಾಡಿಕೊಂಡ್ರೆ, ನಮ್ಮ ಕೆಲಸ ಮಾಡಿಕೊಂಡ್ರೆ ಅದು ಕಂಪ್ಲೀಟಾಗಿ ಆರಾಮಾಗಿ ಅದನ್ನು ಯೂಸ್ ಮಾಡ್ಬೋದು. ಬಟ್ ನನಗೆ ಬಜೆಟ್ ಫ್ರೆಂಡ್ಲಿ ನೋಡ್ತಿದ್ದೀರಾ ನೀವು, ವಿತ್ ಕ್ವಾಲಿಟಿನೂ ಒಳ್ಳೆ ಕ್ವಾಲಿಟಿಲಿ ಬೇಕು ಅಂತಂದರೆ ಇದು ನೀವು ಆರಾಮ್ಸೆ ತೊಗೋಬೋದು. ಚಾರ್ಜ್ ಕೂಡ ಅಷ್ಟೇ, ಚಾರ್ಜರ್ ಎಲ್ಲ ಅವರೇ ಕೊಟ್ಟಿರ್ತಾರೆ. ಚಾರ್ಜರಲ್ಲಿ ಇಟ್ಟಿದ್ದೀನಿ ನಾನು. ಒಂದು ನೀವೆಷ್ಟು ಯೂಸ್ ಮಾಡ್ತೀರೋ ಅದ್ರ ಮೇಲೆ ಚಾರ್ಜ್ ಏನು ಬೇಗ ಖಾಲಿ ಆಗೋಲ್ಲ. ಆ್ಯಂಡ್ ಟ್ರಾವೆಲ್ ಫ್ರೆಂಡ್ಲಿ ಕೂಡ. ಪಂಪ್ ಮಾಡೋದು ಇದರಿಂದ ಏನು ಬೆನಿಫಿಟ್ ಅಂತ ಅಂದರೆ, ನಾವೆಲ್ಲಾದರೂ ಆಚೆ ಹೋದಾಗ ಡೈರೆಕ್ಟ್ ಫೀಡ್ ಮಾಡೋಕ್ಕಾಗಲ್ಲ. ಪಂಪ್ ಮಾಡ್ಕೊಂಡು ಬಾಟಲ್ ಸ್ಟೋರ್ ಮಾಡ್ಕೊಂಡು ಹೋದರೆ ಕನ್ವೀನಿಯೆಂಟ್. ಎಲ್ಲಿ ಬೇಕಾದರೂ ನಾವು ಫೀಡ್ ಮಾಡ್ಬೋದು. ಇವಾಗ ಟೆಂಪಲ್ ಹತ್ರ ಹೋಗ್ತೀವಿ, ಇಲ್ಲ ಎಲ್ಲಾದರೂ ಆಚೆ ಡಿನ್ನರ್ಗೆ ಹೋಗ್ತೀವಿ ಅಂದ್ಕೊಳ್ಳಿ, ಇಲ್ಲ ಟ್ರಾವೆಲ್ ಮಾಡಬೇಕಾದ್ರೆ ಕಾರಲ್ಲಿ ತುಂಬ ಜನ ಇರ್ತಾರೆ, ಬೆಸ್ಟ್ ಅಂತ ಅನಿಸುತ್ತೆ. ನೀವೇನಾದರೂ ತೊಗೊಳೋದಿದ್ರೆ ಇದನ್ನು ತೊಗೊಳ್ಳಿ. ತುಂಬ ಜನ ಮೆಸೇಜಸ್ ಮಾಡಿದ್ದೀರಾ ನನಗೆ, ನಾವು ತೊಗೋಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ, ಯಾವ್ದು ಹೇಳಿ ಅಂತ. ಲವ್ ಲ್ಯಾಪರ್ದು ಫ್ಲಿಪ್ಕಾರ್ಟಲ್ಲಿ ನಾನು ಪರ್ಚೇಸ್ ಮಾಡಿದ್ದು. ನಾನು ಬೇಕಿದ್ರೆ ಲಿಂಕ್ ಟ್ಯಾಗ್ ಮಾಡೋದಕ್ಕಾದರೆ ಟ್ಯಾಗ್ ಮಾಡಿರ್ತೀನಿ. ಆ್ಯಂಡ್ ಇನ್ನೊಂದು ಇದ್ರ ಜೊತೆಲಿ ಬ್ರೆಸ್ಟ್ ಪ್ಯಾಡ್ ಕೂಡ ಕೊಟ್ಟಿರ್ತಾರೆ. ಕೆಲವೊಬ್ಬರಿಗೆ ಮಿಲ್ಕ್ ಲೀಕ್ ಆಗೋ ಚಾನ್ಸಸ್ ಇರುತ್ತೆ. ಮುಂಚೆಲ್ಲ ಏನು ಮಾಡ್ತಿದ್ರು, ಕಾಟನ್ ಕ್ಲಾತ್ನ ಯೂಸ್ ಮಾಡ್ತಿದ್ರು. ಬಟ್ ಈಗ ಸುಮಾರಷ್ಟು ಬ್ರೆಸ್ಟ್ ಪ್ಯಾಡ್ಸ್ ಸಿಗುತ್ತೆ. ನನಗೆ ಫಾಸ್ಟಾಗಿ ವ್ಲಾಗ್ ಮುಗಿಸ್ಬೇಕು ಅಂತಂದರೆ ಹಿಂಗೆ ತಪ್ಪಿಸ್ಬಿಡ್ತೀನಿ. ಬ್ರೆಸ್ಟ್ ಪ್ಯಾಡ್ಸ್ ಸಿಗುತ್ತೆ, ನೀವು ತೊಗೋಬೋದು. ರೀಯೂಸಬಲ್ ಬರುತ್ತೆ ಆ್ಯಂಡ್ ಯೂಸ್ ಆ್ಯಂಡ್ ಥ್ರೋ ಕೂಡ ಬರುತ್ತೆ. ಯೂಸ್ ಆ್ಯಂಡ್ ಥ್ರೋ ನನಗೆ ಅಷ್ಟು ಕಂಫರ್ಟಬಲ್ ಅಂತ ಅನ್ನಿಸ್ಲಿಲ್ಲ. ರೀಯೂಸಬಲ್ ಅದು ಲವ್ ಲ್ಯಾಪರ್ದು ತುಂಬ ಚೆನ್ನಾಗಿರುತ್ತೆ. ಅದ್ರದ್ದು ಕೂಡ ಆದರೆ ನಾನು ಲಿಂಕ್ ಅಟ್ಯಾಚ್ ಮಾಡಿರ್ತೀನಿ. ನಾನು ಅವ್ರದ್ದೇ ಯೂಸ್ ಮಾಡೋದು. ಆ್ಯಂಡ್ ಇನ್ನೇನು ಶೇರ್ ಅದು ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡು ನಾನು ಶೇರ್ ಮಾಡಿಕೊಂಡೆ. ತುಂಬ ಜನ ಕೇಳ್ತಾ ಇರ್ತೀರಾ, ನೀಟಾಗೆಲ್ಲ ಶೇರ್ ಮಾಡ್ಕೊಳ್ಳಿ, ಇದಕ್ಕೇನು ಯೂಸ್ ಮಾಡ್ತಿದ್ದೀರಾ, ಅದಕ್ಕೇನು ಯೂಸ್ ಮಾಡ್ತಿದ್ದೀರಾ ಅಂತ. ಎಲ್ರಿಗೂ ರಿಪ್ಲೈ ಮಾಡೋದಕ್ಕಾಗಲ್ಲ. ನಾನು ನೋಡಿ ಈ ರೀತಿ ಬ್ಲಾಗಲ್ಲಿ ಆನ್ಸರ್ ಮಾಡಿದ್ರೆ ಎಲ್ರಿಗೂ ಹೆಲ್ಪ್ಫುಲ್ ಆಗುತ್ತೆ ಅಂತ. ಆ್ಯಂಡ್ ಬಾಟಲ್ಸ್ ಬಂದು ಇದ್ರ ಜೊತೆ ಬಾಟಲ್ಸ್ ಕೂಡ ಕೊಟ್ಟಿರ್ತಾರೆ, ಆಯಿತಾ. ಎಲೆಕ್ಟ್ರಿಕ್ ಪಂಪ್ ಜೊತೆ ಒಂದು ಬಾಟಲ್ ಕೂಡ ಕೊಟ್ಟಿರ್ತಾರೆ. ನೀವು ಆ ಬಾಟಲಲ್ಲೇ ಬೇಕಾದರೆ ಫೀಡ್ ಮಾಡಿಸ್ಬೋದು. ಬಟ್ ನಾನೇನು ಸಜೆಸ್ಟ್ ಮಾಡ್ತೀನಿ ಅಂದರೆ ಆ ಬಾಟಲ್ ಫೀಡ್ ಮಾಡಿಸ್ಬೇಡಿ, ಬಿಕಾಸ್ ಅದು ನಿಪ್ಪಲ್ ಸ್ವಲ್ಪ ದಪ್ಪ ಇದೆ. ಸೊ ಹಂಗಾಗಿ ಫಿಲಿಪ್ಸ್ ಅವ್ರದ್ದೊಂದು ಬರುತ್ತೆ, ಒಂದು ಸೆಕೆಂಡು, ಅದು ಪಂಪ್ ಮಿಲ್ಕ್ ಇದೆ, ಫಿಲಿಪ್ಸ್ ಅವ್ರದ್ದು ಬರುತ್ತೆ. ಇದು ತುಂಬ ಚೆನ್ನಾಗಿರುತ್ತೆ. ಲೈಕ್ ಇದು ತುಂಬ ಏನು ದಪ್ಪ ಇರಲ್ಲ, ತುಂಬ ಹಾರ್ಡ್ ಕೂಡ ಇಲ್ಲ. ಇದು ತುಂಬ ಚೆನ್ನಾಗಿರುತ್ತೆ. ಇದು ನಾನು ಸಜೆಸ್ಟ್ ಮಾಡ್ತೀನಿ. ನೀವು ಇದನ್ನು ಬೇಕಾದರೆ ಪರ್ಚೇಸ್ ಮಾಡ್ಬೋದು. ಬಟ್ ಇದು ಸ್ವಲ್ಪ ಎಕ್ಸ್ಪೆನ್ಸಿವು, ಅರೌಂಡ್ 900 ರುಪೀಸ್ ಏನೋ ಆಫರಲ್ಲಿ ಸಿಕ್ಕಿದ್ದು ನನಗೆ. ಅಮೆಝಾನಲ್ಲಿ ಪರ್ಚೇಸ್ ಮಾಡಿದ್ದು. ಬಟ್ ತುಂಬ ಚೆನ್ನಾಗಿರುತ್ತೆ. ಅಟ್ ಎಂಡ್ ಆಫ್ ದಿ ಡೇ ನಮ್ಮ ಮಕ್ಕಳು ಸೇಫ್ ನೋಡಬೇಕು, ಅವ್ರು ಕಂಫರ್ಟಬಲ್ ನೋಡಬೇಕಲ್ವ. ಇದನ್ನು ಪರ್ಚೇಸ್ ಮಾಡಾಗಿದ್ರೆ ಮಾಡಿ, ಇಲ್ಲಾಂದರೆ ಅದರಲ್ಲೇ ಬರುತ್ತೆ.
ಬೇಕಾದ್ರೆ ನೀವು ಅದನ್ನು ಯೂಸ್ ಮಾಡ್ಬೋದು. ನನ್ನ ಸಜೆಷನ್ ನಾನು ಹೇಳ್ತಾ ಇದ್ದೀನಿ ಅಷ್ಟೇ ನಿಮಗೆ. ಅದಾದಮೇಲೆ ಫೀಡಿಂಗ್ ಪಿಲ್ಲೋ ಯೂಸ್ ಮಾಡೋದ್ರದ್ದು ಲಿಂಕ್ ಕೇಳಿದ್ದೀರಾ, ನನಗೆ ಸುಮಾರು ಜನ ಕೇಳಿದ್ದೀರಾ ಅದರದ್ದು ಕೂಡ. ಇದನ್ನು ನಾನು ಆನ್ಲೈನಲ್ಲೇ ಪರ್ಚೇಸ್ ಮಾಡಿದ್ದು, ಫ್ಲಿಪ್ಕಾರ್ಟಲ್ಲಿ ತೊಗೊಂಡೆ. ಫ್ಲಿಪ್ಕಾರ್ಟಲ್ಲಿ ತುಂಬ ಅವೈಲಬಲ್ ಇದ್ದಾವೆ. ನೀವು ಇದ್ರದ್ದು ಬೇಕಾದ್ರೆ ಲಿಂಕ್ ಕೊಟ್ಟಿರ್ತೀನಿ. ಇದು ಟೈಮಿಗೆ ಕೂಡ ಯೂಸ್ ಮಾಡ್ಬೋದು. ವಿಹಾದು ವೆರಿ ರೀಸೆಂಟ್ಲಿ ನಾನು ರೋಲ್ ಆಗೋ ವಿಡಿಯೋ ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೆ ಒಂದು 3 ಡೇಸ್ ಬ್ಯಾಕು. ಅದಕ್ಕೆ ಸುಮಾರು ಜನ ರಿಪ್ಲೈ ಮಾಡಿದ್ದೀರಾ. ನಮ್ಮ ಪಾಪು 3 ಮಂತ್ ಕಂಪ್ಲೀಟ್ ಆಗಿ 4th ಮಂತ್ ರನ್ನಿಂಗು, ರೋಲ್ ಆಗಲ್ಲ ಆ್ಯಂಡ್ ತಲೆ ಇನ್ನೂ ಕಂಪ್ಲೀಟಾಗಿ ನಿಲ್ಲಲ್ಲ ಅಂತ. ಟೈಮ್ ಜಾಸ್ತಿ ಮಾಡಿಸಿ ಈ ಪಿಲ್ಲೋ ಟೈಮ್ ಮಾಡೋದಕ್ಕೂ ಕೂಡ ತುಂಬ ಹೆಲ್ಪ್ ಮಾಡುತ್ತೆ. ಕಂಫರ್ಟಬಲ್ ಆಗಿರುತ್ತೆ. ಅದಕ್ಕೆ ಲಾಕ್ ಕೂಡ ಮಾಡ್ಬೋದು, ಅವಾಗ ಮಕ್ಕಳು ಸೇಫ್ಟಿ ಕೂಡ ನಿಲ್ಲುತ್ತೆ. ಸಜೆಷನ್ ಏನಂದರೆ ಟೈಮ್ ಜಾಸ್ತಿ ಮಾಡಿ ಅಷ್ಟೇ. ಆ್ಯಂಡ್ ರೋಲ್ ಯಾವಾಗ ಆಗ್ತಿದ್ದಾಳೆ ವಿಹಾ ಅಂತ ಕೇಳಿದ್ರಿ. ಅವಳು 2nd ಮಂತಿಂದನೇ ಟ್ರೈ ಮಾಡೋಳು ರೋಲ್ ಆಗೋದಕ್ಕೆ. ಬಟ್ 2nd ಮಂತಲ್ಲಿ ಏನು ರೋಲ್ ಆಗ್ತಿರ್ಲಿಲ್ಲ. 3rd ಮಂತಲ್ಲಿ ಅವಳು ಕಂಪ್ಲೀಟ್ ರೋಲ್ ಆಗಿದ್ದು. ಒಂದು 3rd ಮಂತ್ ಮಿಡ್ಡಲ್ಲಿ ಅಂತ ಅಂದ್ಕೊಳ್ಳಿ. 3rd ಮಂತ್ ಮಿಡ್ಡಲ್ಲಿ ಅವಳು ಕಂಪ್ಲೀಟ್ ರೋಲ್ ಆಗಿದ್ದು. ಅವಳು ರೋಲ್ ಆಗೋ ವಿಡಿಯೋ ಕೂಡ ಹಾಕಿ ಅಂತ ಕೇಳಿದರೆ ನಾನು ಅದನ್ನು ಕ್ಯಾಪ್ಚರ್ ಮಾಡಿದ್ದೀನಿ. ಇಫ್ ಪಾಸಿಬಲ್ ನೆಕ್ಸ್ಟ್ ವ್ಲಾಗಲ್ಲಿ ಅದು ಅಟ್ಯಾಚ್ ಮಾಡಿರ್ತೀನಿ. ಓಕೆ. ಆ್ಯಂಡ್ ಈ ವ್ಲಾಗ್ನ ಇನ್ನೂ ಕಂಟಿನ್ಯೂ ಮಾಡಿದ್ದೀನಿ, ನೋಡ್ಕೊಂಡು ಬನ್ನಿ. ಐ ಹೋಪ್ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ಅಂತ. ಆದರೆ ಈ 4ರದ್ದು ನಾನು ಲಿಂಕ್ ಅಟ್ಯಾಚ್ ಮಾಡಿರ್ತೀನಿ. 4ರದ್ದಲ್ಲ 3ರದ್ದು ಅಂತ ಅನಿಸುತ್ತೆ. ಬಾಟಲ್ಲು, ಫೀಡಿಂಗ್ ಪಿಲ್ಲೋ ಆ್ಯಂಡ್ ಎಲೆಕ್ಟ್ರಿಕ್ ಪಂಪು. ಇಲ್ಲ ನನಗೆ ಅಟ್ಯಾಚ್ ಮಾಡೋಕ್ಕೆ ಕೆಲವೊಂದು ಟ್ಯಾಗ್ ಮಾಡೋಕ್ಕಾಗಲ್ಲ. ಸರ್ಚ್ ಮಾಡಿ ಲವ್ಲಾಪ್ ಎಲೆಕ್ಟ್ರಿಕ್ ಪಂಪ್ ಸಿಗುತ್ತೆ. ಆ್ಯಂಡ್ ಇದು ಫಿಲಿಪ್ಸ್ ಅವೆಂಟ್ ಸಮಥಿಂಗ್ ಇದೆ. ಫಿಲಿಪ್ಸ್ ಅಂತ ಸರ್ಚ್ ಮಾಡಿದ್ರು ಆ ಬಾಟಲ್ ಸಿಗುತ್ತೆ. ಯಾವುದಾಗುತ್ತೋ ಅದೆಲ್ಲ ಅಟ್ಯಾಚ್ ಮಾಡಿರ್ತೀನಿ, ಚೆಕ್ ಮಾಡಿ. ಲವ್ಲಾಪ್ ಬ್ರ್ಯಾಂಡ್ ನಂಗೆ ತುಂಬ ಇಷ್ಟ. ನನ್ನ ಮಗಳಿಗೂ ಕೂಡ ವೆಟ್ ವೈಪ್ಸ್ ಆಗಿರ್ಬೋದು ತರಿಸ್ಕೋತೀನಿ, ಅವ್ರದ್ದು ಚೆನ್ನಾಗಿರುತ್ತೆ. ಅಷ್ಟೇ ಗೈಸ್, ವ್ಲಾಗ್ ಕಂಟಿನ್ಯೂ ಆಗುತ್ತೆ ನೋಡಿ. ನಾನು ವಿಹಾನ್ ನೋಡ್ಕೊತೀನಿ. ಸುಮಾರಷ್ಟು ನಾನು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ. ವ್ಲಾಗ್ನ ನೋಡಿ ಎಂಜಾಯ್ ಮಾಡಿ. ನನ್ನ ಡೈಲಿ ವ್ಲಾಗಲ್ಲಿ ಒಂದಾದರೂ ರೆಸಿಪಿ ನಾನು ಶೇರ್ ಮಾಡೇ ಮಾಡ್ತೀನಿ, ಅಂದರೆ ಯೂಟ್ಯೂಬ್ ಲಾಂಗ್ ಫಾರ್ಮೆಟ್ ವಿಡಿಯೋದಲ್ಲಿ. ಇವತ್ತಿನ ವ್ಲಾಗಲ್ಲಿ ನಾನು ಪನ್ನೀರ್ ಬುರ್ಜಿ ರೆಸಿಪಿ ಶೇರ್ ಮಾಡ್ಕೊತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಫಸ್ಟು ಚಪಾತಿ ಕಲಸಿಟ್ಬಿಡೋಣ ಅಂತ. ಸೊ ದಟ್ ನಾನು ಪಲ್ಯ ಮಾಡೋ ಅಷ್ಟರಲ್ಲಿ ಚಪಾತಿ ಚೆನ್ನಾಗಿ ನೆಂದ್ಕೊಳ್ಳುತ್ತೆ. ಅದಾದಮೇಲೆ ಚೆನ್ನಾಗಿ ಲಟ್ಸ್ಕೊಂಡು ಬೇಯಿಸ್ಕೋಬೋದು ಅಂತೇಳಿ ಫಸ್ಟು ನಾನು ಚಪಾತಿ ಕಲಿಸ್ತಾ ಇದ್ದೀನಿ. ರಂಜಿತ್ ಬಂದಮೇಲೆ ನಾನು ಇವಾಗಂತೂ ಕೆಲಸಗಳು ಸ್ಟಾರ್ಟ್ ಮಾಡ್ಕೊಳ್ಳೋದು, ಅಂದರೆ ಕುಕ್ಕಿಂಗ್ದು ಅಷ್ಟೇ. ಒಂದು 30 ಮಿನಿಟ್ಸ್ ಆಗುತ್ತೆ ಅಷ್ಟೇ. ಸ್ವಲ್ಪ ನಾವು ಲೇಟಾಗೆ ಊಟ ಮಾಡಿದ್ರು ಪರವಾಗಿಲ್ಲ, ಅವ್ರು ಬಂದಮೇಲೆ ಮಾಡ್ಕೊಳ್ಳೋಣ ಅಂತೇಳಿ. ಅವ್ರು ಬರೋವರೆಗೂ ನಾನು ಅಡುಗೆ ಮನೆಗೆ ಹೋಗೋದೇ ಇಲ್ಲ. ಬಿಕಾಸ್ ವಿಹಾ ರೋಲ್ ಆಗ್ತಿದ್ದಾಳಲ್ವ, ತುಂಬ ಹುಷಾರಾಗಿ ನೋಡ್ಕೋಬೇಕು. ಆ್ಯಂಡ್ ಅವಳು ಸ್ವಲ್ಪ ಕ್ರ್ಯಾಂಕಿ ಆಗ್ತಾಳೆ, ಸಮ್ಟೈಮ್ಸ್ ಎತ್ಕೊಂಡೇ ಇರಬೇಕು ಈ ರೀತಿ. ಅದಕ್ಕೆ ಅವ್ರು ಬರೋವರೆಗೂ ಅವಳನ್ನೇ ನೋಡ್ಕೊತಾ ಇರ್ತೀನಿ. ಪ್ರೆಗ್ನೆನ್ಸಿ ಟೈಮಲ್ಲಂತೂ ನಾನು 7:30 ಈ ಟೈಮ್ಗೆಲ್ಲನೂ ಡಿನ್ನರ್ ಮುಗಿಸ್ಬಿಡ್ತಿದ್ವಿ. ಬಟ್ ಈಗೆಲ್ಲ ಸಮ್ಟೈಮ್ಸ್ 9 ಆಗಿರುತ್ತೆ, 9:30 ಕೂಡ ಆಗಿರುತ್ತೆ. ಈ ಟೈಮಲ್ಲಿ ಊಟ ಮಾಡ್ತಾ ಇರ್ತೀವಿ. ಆ್ಯಂಡ್ ಈ ನಡುವೆ ಏನಂದರೆ ವಿಹಾ ಸ್ವಲ್ಪ ಬೇಗ ಕೂಡ ಮಲಗ್ತಿದ್ದಾಳೆ ಒಂದು 3-4 ಡೇಸಿಂದ. ನಮಗೂ ಕೂಡ ತುಂಬ ಚೆನ್ನಾಗಿ ನಿದ್ದೆ ಆಗ್ತಿದೆ. ನನಗೆ ಡೇ ಟೈಮ್ ನಿದ್ದೆ ಮಾಡೋದಕ್ಕೆ ಟೈಮ್ ಸಿಗಲ್ಲ. ಆ್ಯಂಡ್ ವಿಹಾ ಕೂಡ ಡೇ ಟೈಮ್ ಎಲ್ಲೋ ರೇರಾಗಿ ಕಂಟಿನ್ಯೂಸ್ ಆಗಿ ನಿದ್ದೆ ಮಾಡೋದು. ಆ್ಯಂಡ್ ಇವತ್ತು ನಾನು ಪನ್ನೀರ್ ಬುರ್ಜಿ ಮಾಡೋದಕ್ಕೆ ನಂದಿನಿ ಅವರು ಪನ್ನೀರ್ ಬಳಸ್ತಿದ್ದೀನಿ. ಯೂಶಲಿ ನಾನು ಅವ್ರದ್ದೇ ಯಾವಾಗಲೂ ಬಳಸೋದು. ವೆಜಿಟೇಬಲ್ಸ್ ಎಲ್ಲ ಚಾಪ್ ಮಾಡ್ಕೊತಾ ಇದ್ದೀನಿ. ನನಗೂ ಕಂಪ್ಲೀಟ್ ಡೇ ಆ್ಯಕ್ಟಿವ್ ಆಗಿರಬೇಕು. ಇವಾಗ ನಿಮಗೆ ಗೊತ್ತಿರುತ್ತೆ, ವ್ಲಾಗ್ ಶೂಟ್ ಮಾಡೋದಾಗಿರ್ಬೋದು, ಎಡಿಟಿಂಗ್ ಇರುತ್ತೆ, ಆ್ಯಂಡ್ ಬೇರೆ ಬೇರೆ ಶೂಟ್ಸ್ ಇರುತ್ತೆ, ಆ್ಯಂಡ್ ಅದ್ರ ಜೊತೆ ಕುಕ್ಕಿಂಗ್ ಆಗಿರ್ಬೋದು, ಮನೆ ಕೆಲಸಗಳು ಚಿಕ್ಕ ಪುಟ್ಟ ಇರುತ್ತೆ. ವಿಹಾಗೆ ಸ್ನಾನ ಮಾಡಿಸೋದು ಕೂಡ ಇವಾಗ ನಾನು ಒಬ್ಬಳೇ. ರಂಜಿತ್ ಆಫೀಸ್ಗೆ ಹೋದ್ಮೇಲೆ ಒಂದು 12-1 ಗಂಟೆ ಅವಳು ಒಂದು ಸ್ಲೀಪ್ ತೊಗೋಬೇಕು. ಅದಾದಮೇಲೆ ಚೆನ್ನಾಗಿ ಬಿಸಿಲು ಇರುವಾಗ ನೋಡಿಕೊಂಡು ಸ್ನಾನ ಮಾಡಿಸ್ತೀನಿ. ಬಿಕಾಸ್ ಮಾರ್ನಿಂಗೇ ತುಂಬ ಥಂಡಿ ಇರುತ್ತೆ, ಅವಳು ಕೂಡ ನಡುಗ್ತಿರ್ತಾಳೆ, ಅಷ್ಟು ಕಂಫರ್ಟಬಲ್ ಇರಲ್ಲ. ಸುಮ್ಮನೆ ಹಾಕ್ಬೇಕು ಮತ್ತು ಕೋಲ್ಡ್ ಆಗುತ್ತೆ ಅಂತ ನಾನು ಟೈಮ್ ತೊಗೊಂಡು ಸ್ನಾನ ಮಾಡಿಸ್ತೀನಿ. ಆ್ಯಂಡ್ ಪಾಪಕ್ಕೆ ಸ್ನಾನ ಮಾಡಿಸಿ ಅವಳಿಗೆ ರೆಡಿ ಮಾಡಿಸಿ ಮಲಗಿಸೋ ಅಷ್ಟರಲ್ಲಿ ಅದಕ್ಕೆ 1 ಅವರ್ ಬೇಕಾಗುತ್ತೆ ಗೊತ್ತಾ. ಮಕ್ಳಿಗೆ ಚಿಕ್ಕ ಪುಟ್ಟ ಕೆಲಸನೇ ಇರ್ಬೋದು, ಬಟ್ ಟೈಮ್ ತುಂಬಾ ಕನ್ಸ್ಯೂಮ್ ಮಾಡುತ್ತೆ. ಸ್ಟಿಲ್ ಮದರ್ಹುಡ್ನ ಹೇಗೋ ಎಂಜಾಯ್ ಮಾಡ್ಕೊಂಡು ಎಲ್ಲ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿಕೊಂಡೆ. ಇವಾಗ ಒಂದು ಬಾಣಲಿ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊತಿದ್ದೀನಿ. ನಾನು ತುಂಬ ಡ್ರೈ ಆಗಿ ಮಾಡ್ತಿರೋದು, ಯಾವುದೇ ರೀತಿ ಗ್ರೇವಿ ಥರ ಮಾಡ್ತಾಯಿಲ್ಲ. ಗ್ರೇವಿ ಥರ ಮಾಡಬೇಕು ಅಂದರೆ ಏನು ಆ್ಯಡ್ ಮಾಡಬೇಕು ಅಂತಲೂ ಕೂಡ ನಾನು ಈ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕ್ಕೊಂಡ್ಬಿಟ್ಟಿದ್ದೀನಿ. ಈ ವ್ಲಾಗ್ ಶೂಟ್ ಮಾಡ್ತಿದ್ರೆ ಹಂಗೆ ಕುಕ್ಕಿಂಗ್ ಕಡೆ ಕಾನ್ಸಂಟ್ರೇಷನ್ ಇರುತ್ತೆ, ಬಟ್ ಸಮ್ಟೈಮ್ಸ್ ಹಂಗೆ ಬಿದ್ದುಬಿಟ್ಟಿರುತ್ತೆ. 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಜಾಸ್ತಿ ಆಯಿತು ಅಂತ ನನಗೆ ಫೀಲ್ ಆಯಿತು. ಆ್ಯಂಡ್ ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದಾದಮೇಲೆ ನಾನು ಏನು ಹಚ್ಕೊಂಡಿದ್ದೋ ಆನಿಯನ್ನು, ಚಿಲ್ಲಿ ಆ್ಯಂಡ್ ಕರಿಬೇವಿನ ಸೊಪ್ಪು ಈ 3ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಏನು ಗೊತ್ತಾ, ರಂಜಿತ್ ಬಂದಮೇಲೆ ನಾನು ಏನಾದರೂ ಅಡುಗೆ ಕೆಲಸಕ್ಕೆ ಹೋದರೆ ನೆಮ್ಮದಿಯಾಗಿ ವ್ಲಾಗ್ ಶೂಟ್ ಮಾಡಿಕೊಂಡು ನೆಮ್ಮದಿಯಾಗಿ ಅಡುಗೆ ಮಾಡ್ಬೋದು. ಪಾಪು ಎದ್ದಿರುವಾಗ ಇಲ್ಲ ಪಾಪು ಮಲಗಿದ್ದಾಗ ಮಾಡೋಕೆ ಹೋದ್ರೂ ಅವಳು ಈಗ ಈ ನಡುವೆ ಅಂತೂ ಕೋಳಿ ನಿದ್ದೆ.
ಒಂದೊಂದು ಟೈಮ್ 10 ಮಿನಿಟ್ಸ್ಗೆ ಎದ್ದಿರ್ತಾಳೆ. ಸೊ ಹಂಗಾಗಿ ಲೇಟ್ ಆದರೂ ಪರವಾಗಿಲ್ಲ ಅಂತ ನಾನು ವೆಯ್ಟ್ ಮಾಡ್ತಾ ಇರ್ತೀನಿ. ಇವಾಗ ನಾನು ಆರಾಮಾಗಿ ಅಡುಗೆ ಕೆಲಸ ಮಾಡ್ಕೋಬೋದು. ಅದ್ರ ಜೊತೆಗೆ ಅಂದರೆ ಆನಿಯನ್ ಸ್ವಲ್ಪ ಫ್ರೈ ಆಗಿದ್ದಾದಮೇಲೆ ನಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಆ್ಯಡ್ ಮಾಡ್ಕೊತಿದ್ದೀನಿ. ಮನೇಲೇ ಮಾಡಿಟ್ಕೊಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಂತಿದ್ದೀರಾ, ನಿಜವಾಗ್ಲೂ ಟೈಮ್ ಆಗಲ್ಲ. ಹೌದು, ಮನೇಲೇ ಮಾಡಿಟ್ಕೋಬೇಕು. ನಾನು ಯಾವತ್ತೂ ಮಾಡಿಟ್ಕೊಂಡಿದ್ದೆ, ನನಗೂ ಅದ್ರದ್ದು ಗೊತ್ತಿಲ್ಲ. ಅಮ್ಮ ಬಂದಾಗ ಯಾವಾಗಾದರೂ ಬೇಕಾದ್ರೆ ಮಾಡಿ ಇಟ್ಕೊತೀನಿ. ಅವ್ರ ಹತ್ರನೇ ಮಾಡಿಸ್ಕೊತೀನಿ. ಆ್ಯಂಡ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದಾದಮೇಲೆ ಅದ್ರ ಹಸಿ ಸ್ಮೆಲ್ ಹೋಗೋವರೆಗೂ ಒಂದು 2 ಮಿನಿಟ್ಸ್ ಎಣ್ಣೆಲ್ಲೇ ಫ್ರೈ ಮಾಡಿಕೊಂಡು ಇವಾಗ ನಾನೊಂದು ಕ್ಯಾಪ್ಸಿಕಮ್ನ ಹಾಕ್ಕೊತಿದ್ದೀನಿ. ಕ್ಯಾಪ್ಸಿಕಮ್ ಬೇಕಾದರೆ ಆಪ್ಷನಲ್ ನಿಮ್ಮ ಇಷ್ಟ, ಹಾಕ್ಕೊಂಡ್ರೆ ಹಾಕ್ಕೋಬೋದು, ಇಲ್ಲಾಂದರೆ ಆನಿಯನ್ನೇ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ನಡೆಯುತ್ತೆ. ಬಟ್ ಮನೇಲಿ ಹೆಂಗೂ ಒಂದು ಕ್ಯಾಪ್ಸಿಕಮ್ ಇತ್ತಲ್ವ ಅಂತ ನಾನು ಚಾಪ್ ಮಾಡಿದ್ದೆ. ಕ್ಯಾಪ್ಸಿಕಮ್ ಎಲ್ಲ ಅಡುಗೆಗೆ ಬಳಸೋದು ನಿಜವಾಗ್ಲೂ ಚೆನ್ನಾಗಿರುತ್ತೆ. ಅದನ್ನ ಹಾಕಿದ್ರೆ ಡಿಫ್ರೆಂಟ್ ಟೇಸ್ಟ್ನೇ ಕೊಡುತ್ತೆ. ಕ್ಯಾಪ್ಸಿಕಮ್ ಫ್ರೈ ಮಾಡ್ಕೋಬೇಕಾದ್ರೆ ನಾನು ಸ್ವಲ್ಪ ಉಪ್ಪು ಕೂಡ ಆ್ಯಡ್ ಮಾಡಿಕೊಂಡೆ, ಸೊ ದಟ್ ಬೇಗ ಫ್ರೈ ಆಗುತ್ತೆ ಅಂತ. ಅದು ಫ್ರೈ ಆಗಿದ್ದಾದಮೇಲೆ ನಾನು ಒಂದೇ ಒಂದು ಮೀಡಿಯಮ್ ಸೈಜ್ ಟೊಮೊಟೊ ಚಾಪ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಆ್ಯಡ್ ಮಾಡ್ಕೊತಿದ್ದೀನಿ. ಫಸ್ಟ್ ಒಂದು ನಾನು ಚಾಪರ್ ಬುಕ್ ಮಾಡಬೇಕು. ನನಗೆ ಫುಲ್ಲು ಚಿಕ್ಕದಾಗಿ ಕಟ್ ಮಾಡೋಕ್ಕಂತೂ ಬರಲ್ಲ ನಿಜವಾಗ್ಲೂ. ಸಮ್ಟೈಮ್ಸ್ ಅಷ್ಟು ಟೈಮ್ ಕೂಡ ಇರೋಲ್ಲ ಫುಲ್ಲು ಚಿಕ್ಕದಾಗಿ ಚಾಪ್ ಮಾಡೋ ಅಷ್ಟು. ಸೊ ನನ್ನ ಕೈಲಿ ಎಷ್ಟಾಗುತ್ತೋ ಹೆಂಗಾಗುತ್ತೋ ಅಷ್ಟು ಪುಟಾಣಿಗೆ ಚಾಪ್ ಮಾಡಿದ್ದೆ. ನೆಕ್ಸ್ಟ್ ನಾನಿಲ್ಲಿ ಅದು ಫ್ರೈ ಆಗೋ ಅಷ್ಟೊತ್ತಿಗೆ, ಅಂದರೆ ಟೊಮೊಟೊ ಸಾಫ್ಟ್ ಆಗೋವರೆಗೂ ಸಿಮ್ಮಲ್ಲಿ ಇಟ್ಕೊಂಡೇ ಕುಕ್ ಮಾಡ್ಕೊಳ್ಳಿ. ಅದಾದಮೇಲೆ ಪನ್ನೀರ್ ತುರ್ಕೊತಿದ್ದೀನಿ, ಅಷ್ಟೊತ್ತಿಗೆ ಅದು ಕೂಡ ಸಾಫ್ಟ್ ಆಗುತ್ತೆ ಅಂತ. ನನಗೆ ಪನ್ನೀರ್ ತುರಿಯೋದಂದರೆ ತುಂಬಾ ಇಷ್ಟ. ಅದು ಸಾಫ್ಟಾಗಿರುತ್ತೆ, ತುಂಬ ಈಸಿ ಅಂತ ಅನಿಸುತ್ತೆ ಅದು ತುರಿಬೇಕಾದ್ರೆ ಕಂಪೇರಿಟಿವ್ಲಿ ವೆಜಿಟೇಬಲ್ಸ್ ತುರಿಯೋದಕ್ಕಿಂತ. ಪನ್ನೀರ್ ಪ್ರೋಟೀನ್ ಕೂಡ, ಬಟ್ ನಮ್ಮ ಮನೆಯವ್ರಿಗೆ ಅಂದರೆ ನಮ್ಮ ರಂಜಿತ್ಗೆ ಪನ್ನೀರ್ ಅಷ್ಟು ಇಷ್ಟ ಆಗಲ್ಲ. ಅವರು ಪನ್ನೀರ್ 100 ರುಪೀಸ್ ಕೊಟ್ಟು ತರೋ ಬದಲು 100 ರುಪೀಸಿಗೆ ಚಿಕನ್ ತಂದರೆ ನಮ್ಮಿಬ್ರಿಗೂ ಬೇಜಾರಾಗುತ್ತಲ್ವ ಅಂತ ಹೇಳ್ತಿರ್ತಾರೆ. ಬಟ್ ಪನ್ನೀರೂ ತೊಗೋಬೇಕು, ಯಾವಾಗಲೂ ಚಿಕನ್ನೇ ತಿನ್ನೋಕ್ಕಾಗಲ್ಲ ಅಲ್ವಾ. ಸೊ ಹಂಗಾಗಿ ನಾನು ಪನ್ನೀರು ಈ ನಡುವೆ ಇನ್ಕ್ಲೂಡ್ ಮಾಡ್ತಾಯಿದ್ದೀನಿ ನಮ್ಮ ಫುಡ್ ರೂಟೀನಲ್ಲಿ. ತುರ್ಕೊಂಡೆ ಅಲ್ವಾ, ಅಷ್ಟೊತ್ತಿಗೆ ಟೊಮೊಟೊ ಕೂಡ ಸಾಫ್ಟ್ ಆಗಿತ್ತು. ಪನ್ನೀರ್ ಅದಕ್ಕೆ ಆ್ಯಡ್ ಮಾಡ್ಕೋಬೇಕು. ಪ್ರೆಗ್ನೆನ್ಸಿ ಟೈಮಲ್ಲಂತೂ ನನಗೆ ಅಡುಗೆ ಮಾಡೋಕ್ಕೆ ಬಾಡಿ ಸಪೋರ್ಟ್ ಮಾಡ್ತಿರ್ಲಿಲ್ಲ. ಅಟ್ಲೀಸ್ಟ್ ಈಗ ಸ್ವಲ್ಪ ಬಾಡಿ ಸಪೋರ್ಟ್ ಮಾಡ್ತಿದ್ದೆ. ನಿಧಾನವಾಗಿ ನೋಡ್ಕೊಂಡು ಅಡುಗೆ ಮಾಡ್ಕೊಂಡು ಊಟ ಮಾಡೋಣ ಆರಾಮಾಗಿ ಅಂತೇಳಿ ನಾನು ಈ ನಡುವೆ ಸ್ವಲ್ಪ ಕುಕ್ಕಿಂಗ್ ಇದರಲ್ಲಿ ಇಂಟ್ರೆಸ್ಟ್ ತೋರಿಸ್ತಾ ಇದ್ದೀನಿ. ಪನ್ನೀರ್ ಆ್ಯಡ್ ಮಾಡೋದಕ್ಕಿಂತ ಮುಂಚೆ ನಾನು ಸ್ಪೈಸಸ್ನ ಆ್ಯಡ್ ಮಾಡ್ಕೊತಿದ್ದೀನಿ. ಸ್ವಲ್ಪ ಚಿಲ್ಲಿ ಪೌಡ್ರು, ಧನಿಯಾ ಪೌಡ್ರು, ಗರಂ ಮಸಾಲ, ಅರಿಶಿನ, ಉಪ್ಪು. ಏನಂದರೆ ನಾನು ಚಿಲ್ಲಿ 1-2 ಅಷ್ಟೇ ಕಟ್ ಮಾಡ್ಕೊಂಡಿರೋದು, ಖಾರಕ್ಕೆ ಬೇಕಲ್ಲ ಅಂತೇಳಿ ಸ್ವಲ್ಪ ಚಿಲ್ಲಿ ಪೌಡ್ರು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ನಿಮಗೆ ಬೇಕಂದರೆ ಕಂಪ್ಲೀಟ್ ಚಿಲ್ಲಿನೇ ಆ್ಯಡ್ ಮಾಡ್ಕೋಬೋದು, ಬಟ್ ಈ ರೀತಿನೇ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಸ್ಪೈಸಸ್ ಪೌಡ್ರೆಲ್ಲ ಹಾಕಿದ್ದಾದಮೇಲೆ ಅದು ಸ್ವಲ್ಪ ಎಣ್ಣೆ ಬಿಡೋವರೆಗೂ ಒಂದು 2 ಮಿನಿಟ್ಸ್ ಅದರಲ್ಲೇ ಫ್ರೈ ಮಾಡಿಕೊಂಡು ನೆಕ್ಸ್ಟ್ ನಾನು ಕೊತ್ತಂಬರಿ ಸೊಪ್ಪು ಆ್ಯಂಡ್ ಕಸ್ತೂರಿ ಮೇಥಿ 2 ಕೂಡ ಆ್ಯಡ್ ಮಾಡಿಕೊಂಡು ಅದನ್ನ ಇನ್ನೊಂದು ಸತಿ ಬಾಡಿಸ್ಕೊಂಡು ಅದಾದಮೇಲೆ ನಾನು ಪನ್ನೀರ್ ಏನು ತುರಿದಿಟ್ಕೊಂಡಿದ್ದೆ ಅಲ್ವಾ ಅದನ್ನ ಆ್ಯಡ್ ಮಾಡ್ಕೊಂಡಿದ್ದು. ತುಂಬಾ ಸಿಂಪಲ್, ಬೇಗನೂ ಮಾಡ್ಕೊಬಿಡ್ಬೋದು. ಪಲ್ಯ ಮಾಡಿಟ್ಬಿಟ್ರೆ ಪಲ್ಯ ಒಂದು 15 ಮಿನಿಟ್ಸಲ್ಲಿ ಆಗುತ್ತೆ ಅಂದ್ಕೊಳ್ಳಿ. ಚಪಾತಿ ಒಂದು 5-10 ಮಿನಿಟ್ಸಲ್ಲಿ. ಹಂಗೆ ನಾನು ಹೊಸ್ಕೊತ ಹಂಗೆ ಬೇಯಿಸ್ಕೊಬಿಡ್ತೀನಿ. ಮುಂಚೆ ಎಲ್ಲ ಫಸ್ಟ್ ಹೊಸ್ತೆ ಆಮೇಲೆ ಬೇಯಿಸ್ಕೊತಿದ್ದೆ. ಇವಾಗ ನಿಜವಾಗ್ಲೂ ಹಂಗೆ ಮಾಡಲ್ಲ, ಹೊಸಿತಾ ಹಂಗೆ ಒಂದೊಂದೇ ಬೇಯಿಸ್ಕೊಬಿಡ್ತೀನಿ. ಬೇಗ ಹೊಸಿಬೋದು. ನಮ್ದು ಅದೇನು ಶೆಲ್ಫ್ ಮೇಲೆ ಇದೆಯಲ್ಲ ಅದು ಚೆನ್ನಾಗಿದೆ, ಕನ್ವೀನಿಯೆಂಟ್ ಇದೆ ಚಪಾತಿ ಹೊಸಿಯೋದಕ್ಕೆ. ನಾನು ಚಪಾತಿ ಹೊಸೋದಕ್ಕಿಂತ ಮುಂಚೆ ನೀಟಾಗೆಲ್ಲ ಶೆಲ್ಫ್ ಕ್ಲೀನ್ ಮಾಡ್ಕೊಂಡೇ ಹೊಸಿಯೋದು. ಆ್ಯಂಡ್ ನಮ್ಮ ಮನೇಲಿ ಮಣೆ ಕೂಡ ಇದೆ, ನಾನು ಮಣೆ ಜಾಸ್ತಿ ಯೂಸ್ ಮಾಡಲ್ಲ. ಶೆಲ್ಫೇ ಕಂಫರ್ಟಬಲ್ ಅಂತ ಅನ್ಸುತ್ತೆ ನಂಗೆ ಚಪಾತಿ ಹೊಸಿಯೋದಕ್ಕೆ. ಪನ್ನೀರ್ ಹಾಕ್ಕೊಂಡಿದ್ದಾದಮೇಲೆ ನಾವು ಏನಿಲ್ಲ ಅಂದರೂ ಒಂದು 5 ಮಿನಿಟ್ಸ್ ಚೆನ್ನಾಗಿ ಕುಕ್ ಮಾಡ್ಕೋಬೇಕು. ಆವಾಗ ತುಂಬಾ ಟೇಸ್ಟಿಯಾಗಿರುತ್ತೆ. ಪನ್ನೀರ್ ಹಾಕ್ಕೊಂಡಿದ್ದ ತಕ್ಷಣ ಆಫ್ ಮಾಡೋದು ಬೇಡ. ಒಂದು 5 ಮಿನಿಟ್ಸ್ ಚೆನ್ನಾಗಿ ಸಿಮ್ಮಲ್ಲೇ ಇಟ್ಕೊಂಡು ಕುಕ್ ಮಾಡ್ಕೊಳ್ಳಿ. ಸೊ ದಟ್ ಪನ್ನೀರ್ ಕೂಡ ಚೆನ್ನಾಗಿ ಬೇಯುತ್ತೆ. ಒಂದು 5-6 ಮಿನಿಟ್ಸ್ ಮಾಡಿಕೊಂಡ್ರೂ ಚೆನ್ನಾಗಿರುತ್ತೆ. ನಾನು ಆಲ್ಮೋಸ್ಟ್ ಒಂದು 5 to 7 ಮಿನಿಟ್ಸ್ವರೆಗೂ ಮಾಡ್ಕೊಂಡಿದ್ದೀನಿ ಅಂತ ಅನಿಸುತ್ತೆ. ತುಂಬಾ ಚೆನ್ನಾಗಿತ್ತು ನಿಜವಾಗ್ಲೂ. ಚಪಾತಿ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ನಮ್ಮ ರಂಜಿತ್ ಹೇಳ್ತಿದ್ರು ಸ್ವಲ್ಪ ಕಂಪ್ಲೀಟ್ ಡ್ರೈ ಥರ ಆಯಿತು ಅಂತ. ಅದೇ ಒಬ್ಬೊಬ್ರು ಗ್ರೇವಿ ಇಷ್ಟ ಆಗುತ್ತೆ, ಅವ್ರು ಸ್ವಲ್ಪ ಸಮ್ಟೈಮ್ಸ್ ಡ್ರೈ ಇಷ್ಟಪಡ್ತಾರೆ, ಸಮ್ಟೈಮ್ಸ್ ಗ್ರೇವಿ ಥರ ಇಷ್ಟಪಡ್ತಾರೆ. ನನಗೆ ಅವ್ರದ್ದು ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗಲ್ಲ. ಸೊ ನೆಕ್ಸ್ಟ್ ಟೈಮ್ ಬೇಕಾದರೆ ಕರ್ಡ್ ಆ್ಯಡ್ ಮಾಡಿ ಅದನ್ನು ಕೂಡ ಟ್ರೈ ಮಾಡಿ ನೋಡ್ತೀನಿ, ಅದು ಚೆನ್ನಾಗಿ ಬರ್ಬೋದು ಅಂತ ಅನಿಸುತ್ತೆ ಅಂತ ಹೇಳ್ತಿದ್ದೆ ಅವ್ರಿಗೆ. ಪರ್ಸ್ನಲಿ ನನಗಂತೂ ತುಂಬ ಇಷ್ಟ ಆಯಿತು. ನನಗೆ ಯೂಶ್ವಲಿ ಚಪಾತಿಗೆ ಸ್ವಲ್ಪ ಡ್ರೈ ಥರ ಇದ್ರೇ ಇಷ್ಟ ಆಗುತ್ತೆ. ಗ್ರೇವಿನೂ ಇಷ್ಟ ಆಗುತ್ತೆ, ಇಷ್ಟನೇ ಆಗಲ್ಲ ಅಂತಲ್ಲ, ಬಟ್ ನಾನು ಮೋಸ್ಟ್ ಆಫ್ ದಿ ಟೈಮ್ ಡ್ರೈನೇ ಪ್ರಿಫರ್ ಮಾಡ್ತೀನಿ. ಅದಾದಮೇಲೆ ಇನ್ನೂ ಸ್ವಲ್ಪ ಉಪ್ಪು ಹಾಕ್ಕೊತಿದ್ದೀನಿ. ನಾನು ಆವಾಗಲೇ ವೆಜಿಟೇಬಲ್ಸ್ ಬೇಯೋದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೆ ಅಷ್ಟೇ. ಇವಾಗ ಇನ್ನೂ ಸ್ವಲ್ಪ ಹಾಕ್ಕೊಂಡ್ರೆ ಕಂಪ್ಲೀಟ್ ಆಗುತ್ತೆ ಅಂತೇಳಿ ಇನ್ನೇನಿಲ್ಲ, ಇದು ಕಂಪ್ಲೀಟಾಗಿ ಮುಗೀತು. ಒಂದು 5 ಮಿನಿಟ್ಸ್ ಅದನ್ನು ಕ್ಲೋಸ್ ಮಾಡಿ ಚೆನ್ನಾಗಿ ಕುಕ್ ಮಾಡ್ಕೊಳ್ಳೋದಷ್ಟೇ ಪನ್ನೀರ್ ಬೇಯೋವರೆಗೂ. ಅದನ್ನು ಇನ್ನೊಂದು ಕಡೆ ಶಿಫ್ಟ್ ಮಾಡಿ, ಅಂದರೆ ಪಲ್ಯದು ಇನ್ನೊಂದು ಕಡೆ ಶಿಫ್ಟ್ ಮಾಡಿ ನಾನು ಈ ಕಡೆ ಚಪಾತಿನ ಹೊಸ್ಕೊಂಡು ಬೇಯಿಸ್ಕೊತಿದ್ದೀನಿ. ರಂಜಿತ್ ಹೆಲ್ಪ್ ಮಾಡಲ್ವ ಅಂತ ನೀವು ಕೇಳ್ಬೋದು. ಅವ್ರು ಪಾಪು ನೋಡ್ಕೊತಿರ್ತಾರೆ, ಪಾಪು ಮಲಗಿದ್ರೆ ಬಂದವ್ರು ಹೆಲ್ಪ್ ಮಾಡ್ತಾರೆ. ಅವ್ರಿಗೆ ಹೇಳ್ಸ್ಕೊಳ್ಳಲ್ಲ ಆಯಿತಾ. ಕೆಲವೊಂದು ವಿಷಯ ನಾವು ಹೇಳಿ ಅವ್ರು ಮಾಡೋದು ಚೆನ್ನಾಗಿರಲ್ಲ, ಅವರೇ ಅರ್ಥ ಮಾಡ್ಕೊಂಡು ಬಂದರೆ ಚೆನ್ನಾಗಿರುತ್ತೆ. ನಮಗೇನಾದರೂ ಹೆಲ್ಪ್ ಮಾಡೋ ವಿಷಯದಲ್ಲಿ ಅವ್ರು ಆ ರೀತಿಯೇ ಅರ್ಥ ಮಾಡ್ಕೊಂಡು ಅವರೇ ಬರ್ತಾರೆ. ನಾನು ಎಷ್ಟು ಸರಿ ಹೇಳ್ತೀನಿ, ನೀವು ಮಾರ್ನಿಂಗಿಂದ ಈವ್ನಿಂಗ್ವರೆಗೂ ಆಫೀಸ್ ಕೆಲಸದಲ್ಲಿ ಸ್ಟ್ರೆಸ್ ಆಗಿರುತ್ತೆ, ನೀವು ಆರಾಮಾಗಿ ರೆಸ್ಟ್ ಮಾಡಿ, ಇಫ್ ಇನ್ ಕೇಸ್ ವಿಹಾ ಮಲಗಿದ್ರೆ ನಾನು ಮಾಡ್ಕೊತೀನಿ ಅಂತ. ಬಟ್ ಅವರೆಲ್ಲ ಬಂದು ಹೆಲ್ಪ್ ಮಾಡ್ತಾರೆ, ತುಂಬ ಹೊತ್ತು ನಿಂತ್ಕೊಂಡು ಈ ಟೈಮಲ್ಲೆಲ್ಲ ಮಾಡಬೇಡ ಅಂತ.
ಆ್ಯಂಡ್ ನಾನು ಪಾಪು ನೋಡ್ಕೊತಿರ್ತೀನಲ್ಲ ಡೇ ಫುಲ್ಲು, ಸೊ ಹಂಗಾಗಿ ಅವರು ಕೂಡ ಹೆಲ್ಪ್ ಮಾಡ್ತಾರೆ. ಪಲ್ಯನೂ ಕೂಡ ರೆಡಿ ಆಯಿತು, ಚಪಾತಿನೂ ರೆಡಿ ಆಯಿತು. ಇವತ್ತಿನ ಡಿನ್ನರ್ ನಮ್ಮದು ಇದು. ನಾವು ಎಗ್ಗೇನು ತೊಗೊಂಡಿಲ್ಲ ಬಿಕಾಸ್ ಪನ್ನೀರ್ ಇದ್ದಿದ್ದರಿಂದ. ಆ್ಯಂಡ್ ರಂಜಿತ್ ಇವತ್ತು ಜಯನಗರ್ ಬ್ರಾಂಚ್ಗೆ ಹೋಗಿದ್ರಂತೆ. ಅಲ್ಲಿ ಈ ಒಂದು ಶಾಪ್ ಫೇಮಸ್ ಅಂತೆ, ಅಲ್ಲಿ ಲೈಕ್ ಚಕ್ಲಿ ಈ ಥರದ್ದೆಲ್ಲ, ಅದು ನನಗೆ ಶಾಪ್ ನೇಮ್ ನೆನಪಿಲ್ಲ, ಅದನ್ನು ತೊಗೊಂಡು ಬಂದಿದ್ದರು. ಅವರು ಮಿಕ್ಸ್ಚರ್ ಪರ್ಸನ್, ಅವ್ರಿಗೆ ಈ ಥರ ಮಿಕ್ಸ್ಚರ್ ಆಗಿರ್ಬೋದು, ಚಕ್ಲಿ, ಕುರ್ಕುರೆಗಳು, ಕುರ್ಕುರೆ ಎಲ್ಲ ಚಿಪ್ಸ್ ಈ ಥರ ಇಷ್ಟ. ಬಟ್ ನನಗೆ ಮಿಕ್ಸ್ಚರ್ ಅಂದ್ರೆ ಆಗಲ್ಲ. ಈ ಥರದ್ದೆಲ್ಲ ಅವ್ರಿಗೆ ಸ್ವಲ್ಪ ಇಷ್ಟ ಆಗುತ್ತೆ ಊಟ ಮಾಡಬೇಕಾದ್ರೆ. ವೀಹಾದ ಔಟ್ಫಿಟ್ಟು ಇವತ್ತು ಪಿಂಕಿ ಆಗಿದ್ದಾರೆ ಮೇಡಮ್ಮು. ಇದೆಲ್ಲ ಬಾಯಲ್ಲಿ ಕೈ ಇಟ್ಕೊಳ್ಳೋದು, ಎಲ್ಲ ಹಿಂಗೆ ಗಲೀಜು ಮಾಡ್ಕೊಳ್ಳೋದು ಇವಳ್ದು. ನಡುವೆ ಬರೀ ಇದೇ ಆಗಿದೆ. ದಿನಕ್ಕೆ ಏನಿಲ್ಲ ಅಂದ್ರೆ ಇವಳಿಗೆ ಇವಾಗ ಇಷ್ಟು ಜೊತೆ ಬಟ್ಟೆ ಚೇಂಜ್ ಮಾಡ್ತೀವೋ ಅದು ಗಲೀಜು ಆಗ್ತಿರುತ್ತೆ. ಅದಲ್ಲದೆ ಇವತ್ತು ಸಿಕ್ಕಾಪಟ್ಟೆ ಮಳೆ ಬರ್ತಿದೆ. ಫುಲ್ಲು ಏನು ಕೋಲ್ಡ್ ಆಗಿದೆ ವೆದರು. ಅವಳಿಗೆ ಅದಿನ್ನೂ ಇರಿಟೇಟ್ ಆಗ್ಬೋದು ಅಂತ ಅನ್ಸುತ್ತೆ ಒದ್ದೆ ಇರೋದು. ಒಂದೆರಡು ಪಾರ್ಸಲ್ ರಿಸೀವ್ ಆಗಬೇಕು, ಆಯಿತಾ. ಕಿಚನ್ ಐಟಮ್ಸೇ, ಅದನ್ನು ಶೇರ್ ಮಾಡಿಕೊಂಡು ಈ ವ್ಲಾಗ್ನ ಎಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಲ್ಲ ಬಂಗಾರಿ, ಅಲ್ಲಮ್ಮ ನನ್ನ ಜೊತೆಗಳು ಇದ್ದಾಳೆ. ಇಷ್ಟೊತ್ತು ಆಚೆ ಕೂತಿದ್ವಿ, ಅಲ್ಲೋಗಿ ಅಲ್ಲಿ ಒಂದು ಸ್ವಲ್ಪ ತಿರ್ತಾಳೆ ಅಷ್ಟೇ. ಎಲ್ಲ ಪ್ಲೇಸು ಒಂದು ಮ್ಯಾಕ್ಸಿಮಮ್ ಒಂದು 15-20 ಮಿನಿಟ್ಸ್ ಎಲ್ಲ ಪ್ಲೇಸು ಬೋರ್ ಆಗುತ್ತೆ ಅವಾಗಲೇ ಅವಳಿಗೆ. ಆಲೇ ಹೇಳ್ತಾಳೆ ಮತ್ತೆ ಎತ್ಕೊಂಡು ಇನ್ನೊಂದು ಪ್ಲೇಸ್ಗೆ. ಇವತ್ತೇನಾಗಿದೆ ಅಂದರೆ ಅವಳು ಜಾಸ್ತಿ ನಿದ್ದೆನೇ ಮಾಡಿಲ್ಲ. ಮಾರ್ನಿಂಗಿಂದ ಒಂದು 1 ಅವರ್ ಮಾಡಿರೋದಷ್ಟೇ. 9 ಗಂಟೆಗೆ ಎದ್ಲು. ಅದಾದಮೇಲೆ 2 ಟೈಮ್ ಮಲ್ಕೊಂಡಿದ್ದಾಳೆ. ಜಸ್ಟ್ ಹಾಫ್ ಆನ್ ಅವರ್ ಅಷ್ಟೇ. ನಾನು ಏನೂ ಕೆಲಸ ಮಾಡಿಲ್ಲ, ಆಯಿತಾ. ಮನೆ ಎಲ್ಲ ಕಂಪ್ಲೀಟ್ ಹೆಂಗಿತ್ತು ಹಂಗಂಗೆ ಇದೆ. ಜಸ್ಟ್ ತಿಂಡಿ ಮಾಡ್ಕೊಂಡು ತಿಂದಿರೋದಷ್ಟೇ. ಏನು ಮಾಡೋಕ್ಕಾಗಲ್ಲ ಅಲ್ವಾ. ನಿಮಗೆ ನಿದ್ದೆ ಬರಲ್ವಾ? ಹೇಗೆ ಕಾಣ್ತಿದ್ದಾಳೆ ವಿಹಾ ಅಂತ ಹೇಳಿ ಫ್ರಾಕಲ್ಲಿ. ಪಾಪ ಎಲ್ಲ ನಾನು ಈ ರೀತಿ ಒಪಿನಿಯನ್ಸ್ ಕೇಳಿದಾಗ ಶೇರ್ ಮಾಡ್ಕೊತೀರಾ. ಕ್ಯೂಟಾಗಿದ್ದಾಳೆ ವಿಹಾ ಅಂತ. ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ನಾನು ಹೇಳಿದ ವರ್ಡ್ಸ್ನ ನೋಟಿಸ್ ಮಾಡಿ ಕಮೆಂಟ್ ಮಾಡೋದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಪಾರ್ಸಲ್ ಎಲ್ಲ ರಿಸೀವ್ ಆಗಿದೆ. ನಾನು ಕಿಚನ್ ಐಟಮ್ಸ್ ಆರ್ಡ್ರ್ ಮಾಡಿದ್ದೆ ಅಂತ ಹೇಳ್ದಲ್ವ, ಅದು. ಇದನ್ನ ಇವಾಗ ಅನ್ಪ್ಯಾಕ್ ಮಾಡಿ ನೋಡಬೇಕು. ಅದಕ್ಕಿಂತ ಮುಂಚೆ ನಿನ್ನೆ ಒಂದು ಪಾರ್ಸಲ್ ರಿಸೀವ್ ಆಗಿತ್ತು. ಈ ರೀತಿ ಏನು ಸ್ಪೈಸಸ್ ಹಾಕ್ಕೊಳ್ಳೋದಕ್ಕೆ ಸ್ಟೋರೇಜ್ ಬಾಕ್ಸ್ನ ಎಲ್ಲ ಇದರಲ್ಲೇ ಹಾಕೋಬೋದು ಅಂತೇಳಿ ಆರ್ಡ್ರ್ ಮಾಡಿದ್ದೆ. ಸ್ಟೀಲ್ದು ಆರ್ಡ್ರ್ ಮಾಡಿದ್ದೀನಿ. ಲಾಸ್ಟ್ ಟೈಮ್ ಯಾವುದೋ ಒಂಥರ ಅಸ್ಥೆಟಿಕ್ಕಾಗಿ ಕಾಣಿಸ್ತಿತ್ತು, ಆರ್ಡ್ರ್ ಮಾಡಿದ್ದೆ. ಬಟ್ ಯಾಕೋ ಇಷ್ಟ ಆಗಲಿಲ್ಲ. ನಿಜವಾಗ್ಲೂ ಕಿಚನ್ಗೆ ಸ್ಟೀಲ್ದೇ ಬೆಸ್ಟ್ ಅಂತ ಹೇಳಿ ನಾನು ಸ್ಟೀಲ್ದೇ ಮತ್ತೆ ಆರ್ಡ್ರ್ ಮಾಡಿದೆ. ಅದನ್ನು ರಿಟರ್ನ್ ಮಾಡಿಬಿಟ್ಟು ನಾನು ಐ ಥಿಂಕ್ ಮಿನಿ ಬ್ಲಾಗಲ್ಲಿ ಆ ಕ್ಲಿಪ್ಪಿಂಗ್ ಹಾಕಿದ್ದೆ. ಇದು ಚೆನ್ನಾಗಿದೆ ಕ್ವಾಲಿಟಿ. ಬೇಕಾದ್ರೆ ನಾನು ಲಿಂಕ್ ಕೊಡ್ತೀನಿ. ಟ್ಯಾಗ್ ಮಾಡೋಕ್ಕಾಗಲ್ಲ ಕೆಲವೊಂದು ಪ್ರಾಡಕ್ಟ್ಸು, ಬಟ್ ಟ್ಯಾಗ್ ಮಾಡೋಕ್ಕಾದರೆ ಟ್ಯಾಗ್ ಮಾಡಿರ್ತೀನಿ. ಇಫ್ ಇನ್ ಕೇಸ್ ಟ್ಯಾಗ್ ಮಾಡೋಕ್ಕಾಗಲಿಲ್ಲ ಅಂತಂದರೆ ನಾನು ವಿಜ್ ಲಿಂಕಲ್ಲಾದರೂ ಕೊಡ್ತೀನಿ ಆದಷ್ಟು ಬೇಗ. ಓಕೆನಾ? ಈ ಥರ ಇದೆ, ಇಷ್ಟುದ್ದ ಇದೆ ನೋಡಿ. ಆರಾಮಾಗಿ ಹಾಕ್ಕೋಬೋದು ಇದರಲ್ಲಿ ಎಲ್ಲ ಥರದ ಸ್ಪೈಸಸ್, ಸಾಲ್ಟು, ಜೀರಿಗೆ, ಸಾಸಿವೆ, ಅರಿಶಿನ, ಚಿಲ್ಲಿ ಪೌಡರ್, ಗರಂ ಮಸಾಲ, ನಿಮ್ಗೆ ಏನು ಇಷ್ಟ ಆಗುತ್ತೋ ಫ್ರೀಕ್ವೆಂಟಾಗಿ ನೀವು ಯಾವ ಸ್ಪೈಸಸ್ ಯೂಸ್ ಮಾಡ್ತೀರೋ ಅದನ್ನೆಲ್ಲ ಇದರಲ್ಲಿ ಹಾಕ್ಕೊಂಡ್ಬಿಟ್ರೆ ಇಟ್ಸ್ ಈಸಿ ಕುಕ್ ಮಾಡೋದಕ್ಕೆಲ್ಲ. ಆ್ಯಂಡ್ ಸ್ಪೂನ್ ನೋಡಿ ಎಷ್ಟು ಪುಟಾಣಿಗಿದೆ. ಸ್ಪೂನ್ದು ಅಷ್ಟೇ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಇದು ಟ್ರಾನ್ಸ್ಪರೆಂಟ್ ಬರುತ್ತೆ ಕ್ಯಾಪ್. ಚೆನ್ನಾಗಿದೆ, ಪುಟಾಣಿಗಿದೆ. ತುಂಬ ಅರ್ವನೂ ಇಲ್ಲ, ತುಂಬ ಚಿಕ್ಕನೂ ಇಲ್ಲ, ಒಂದು ಮೀಡಿಯಮ್ ರೇಂಜಲ್ಲಿದೆ. ಅದಾದಮೇಲೆ ನಾನು ಒಂದು ಬೆಡ್ ಸ್ಪ್ರೆಡ್ ಆರ್ಡ್ರ್ ಮಾಡಿದ್ದೆ. ಇದು ವೈಟ್ ಬಂದಿದೆ. ಆ್ಯಕ್ಚುಲಿ ಇದು ಲೈಟ್ ಪಿಂಕ್ ಇದ್ದಿದ್ದು ನಾನು ಆರ್ಡ್ರ್ ಮಾಡಬೇಕಾದ್ರೆ ಮಿಂತ್ರಾಯಿಂದ. ಬಟ್ ವೈಟ್ ಬಂದಿದೆ. ಸೊ ಹಂಗಾಗಿ ನಾನು ರಿಟರ್ನ್ ಮಾಡ್ತಾಯಿದ್ದೀನಿ. ಬೇರೆ ಬೆಡ್ ಸ್ಪ್ರೆಡ್ನ ತೊಗೊತೀನಿ. ಇದನ್ನು ರಿಟರ್ನ್ ಹಾಕಿ ಬೇರೆ ಬೆಡ್ ಸ್ಪ್ರೆಡ್ ಹಾಗೆ ಆರ್ಡ್ರ್ ಮಾಡ್ಕೋಬೋದು. ಆ ಆಪ್ಷನ್ ಇದೆ ಮಿಂತ್ರಾದಲ್ಲಿ, ಅದೊಂದು ಪ್ಲಸ್ ಪಾಯಿಂಟು. ರಿಮೈನಿಂಗ್ ಅಮೌಂಟ್ ಏನಿರುತ್ತೆ ಅದನ್ನು ಪೇ ಮಾಡೋದಷ್ಟೇ. ಕಂಪ್ಲೀಟ್ ಫುಲ್ಲು ಫಿಶ್ ಪ್ರಿಂಟೆಡಲ್ಲಿದೆ. ನನಗಿದು ವೈಟು ಇಷ್ಟ ಆಗಲಿಲ್ಲ. ಪಿಂಕ್ ಆಗಿದ್ರೆ ಚೆನ್ನಾಗಿರ್ತಿತ್ತು. ಬೇರೆದು ನೋಡಿದ್ದೀನಿ, ಅದನ್ನು ತರಿಸ್ಕೊತೀನಿ. ಅದು ತುಂಬ ಚೆನ್ನಾಗಿದೆ. ಬಂದಮೇಲೆ ಶೇರ್ ಮಾಡ್ಕೊತೀನಿ, ಆಯಿತಾ. ಮಿಂತ್ರದಲ್ಲಿ ತುಂಬ ಇಷ್ಟ ನನಗೆ ಬೆಡ್ ಸ್ಪ್ರೆಡ್. ಆಲ್ಮೋಸ್ಟ್ ಇವಾಗ ಒಂದು 5 ಪೇರ್ಸ್ ಇದ್ದಾವೆ ಬೆಡ್ ಸ್ಪ್ರೆಡ್ಡು. ಇನ್ನೂ ಇರಲಿ ಅಂತೇಳಿ ಇನ್ನೊಂದು ಆರ್ಡ್ರ್ ಮಾಡಿಕೊಂಡೆ. ಫ್ರೀಕ್ವೆಂಟಾಗಿ ಚೇಂಜ್ ಮಾಡಬೇಕಾಗುತ್ತೆ ಪಾಪು. ಯಾವಾಗಾದರೂ ಬೆಡ್ ಸ್ಪ್ರೆಡ್ ಮೇಲೆ ಹಾಕ್ತಿರ್ತೀವಲ್ಲ ಡೇ ಟೈಮು ಗಲೀಜಾದರೆ ಅಂತ. ಆ್ಯಂಡ್ ಬೆಡ್ ಸ್ಪ್ರೆಡ್ ಚೇಂಜ್ ಮಾಡೋ ಡ್ಯೂಟಿ ನಮ್ಮ ಮನೇಲಿ ನನ್ನ ಹಸ್ಬೆಂಡು. ಅವ್ರಿಗೆ ಫ್ರೀ ಟೈಮ್ಗೆ ವೆಯ್ಟ್ ಮಾಡಬೇಕು ನಾನು. ನನಗಾಗಲ್ಲ ಆ ಬೆಡ್ಡೆಲ್ಲ ಎತ್ತಿ. ಅವರಾದ್ರೆ ನೀಟಾಗೆ ಒಂದು 5 ಮಿನಿಟ್ಸಲ್ಲಿ ನೀಟಾಗಿ ಎಲ್ಲನೂ ಹಾಕ್ತಾರೆ. ನಂದಾದರೆ ಅಷ್ಟು ಫಿಟ್ಟಾಗಿ ಕೂರಲ್ಲ. ಬೆಡ್ಡೆಲ್ಲ ಎತ್ತಕ್ಕೂ ನನ್ನ ಕೈಲಾಗಲ್ಲ. ಇವಾಗ ಇದನ್ನು ಪ್ಯಾಕೇಜ್ ಓಪನ್ ಮಾಡ್ತೀನಿ.
ನೋಡೋಣ. ಕಿಚನ್ ಐಟಮ್ಸ್ ಎರಡೂ ನಿಜವಾಗ್ಲೂ ನಾನು ಮುಂಚೆ ಎಲ್ಲ ಕಿಚನ್ ಐಟಮ್ಸ್ ಸ್ವಲ್ಪ ಕ್ಯೂರಿಯಾಸಿಟಿ ಇರುತ್ತೆ, ಹೆಂಗಿದೆಯೋ ಏನೋ ಬೇಗ ಓಪನ್ ಮಾಡಿ ನೋಡೋವರೆಗೂ ಅಷ್ಟು ಸಮಾಧಾನ ಇರಲ್ಲ. ಬಟ್ ಇವಾಗ ಇದು ರಿಸೀವ್ ಆಗಿ ಎಷ್ಟೊತ್ತಾಯಿತು, ಓಪನ್ ಮಾಡೋಕ್ಕೆ ಟೈಮೇ ಸಿಕ್ಕಿಲ್ಲ. ನಾನು ಆವಾಗಲೇ ಹೇಳ್ದಂಗೆ ವೀಹಾ ಈಗ ಮಲಗಿದ್ದು. ವೀಹಮ್ಮ ಚೆನ್ನಾಗಿಲ್ಲ ನೇಮು ಅಂತ ಒಬ್ರು ಹೇಳಿದ್ರಿ ನನಗೆ ಮೆಸೇಜಲ್ಲಿ, ಇನ್ಸ್ಟಾಗ್ರಾಮ್ ಮೆಸೇಜಲ್ಲಿ. ವೀಹಾ ಅವಳದು ನಿಕ್ ನೇಮ್ ಅಷ್ಟೇ, ಒರಿಜಿನಲ್ ನೇಮ್ ಲೆಟ್ರ್ ಕೊಟ್ಟಿದ್ದಾರೆ. ನಿಮಗೆ ಹೇಳ್ತೀನಿ, ಲೆಟ್ರಲ್ಲಿ ಬಂದಿರೋದು ಅವಳಿಗೆ. ಹೇಳ್ತೀನಿ ನಿಮಗೆ, ನೀವೇ ಸೆಲೆಕ್ಟ್ ಮಾಡಿ ಒಂದಷ್ಟು ಕಳಿಸಿ, ನಾವು ಅದರಲ್ಲಿ ನೋಡ್ತೀವಿ, ನಾವು ಒಂದಷ್ಟು ಸರ್ಚ್ ಮಾಡ್ತೀವಿ. ವೀಹಾ ನಿಕ್ ನೇಮು, ವೀಹಾ ಜಸ್ಟ್ ನೇಮ್ ಆಗಿರ್ಬೋದು, ಬಟ್ ವೀಹಮ್ಮ ಎಮೋಷನ್ ಗೈಸ್ ನನಗದು. ನನಗೆ ಅವಳನ್ನ ಆ ಥರ ಕರೆಯೋದು ತುಂಬ ಇಷ್ಟ. ಹಾಗಾಗಿ ನಾನು ಆ ರೀತಿ ಕರಿತೀನಿ ಅಷ್ಟೇ. ರಂಜಿತ್ಗೆ ಅವ್ರಿಗೆ ಯಾವ ನಿಕ್ ನೇಮಲ್ಲಿ ಇಷ್ಟ ಆಗುತ್ತೋ ಅವ್ರು ಹಂಗೆ ಕರೀತಾರೆ. ನಮ್ಮ ಅಪ್ಪ ನಮ್ಮ ಅಮ್ಮ ಗುಂಡ ಅಂತ ಅಂತಾರೆ, ಗುಂಡಿ ಈ ರೀತಿ ಅವ್ರವ್ರಿಗೆ ಇಷ್ಟ ಅಷ್ಟೇ. ವುಡ್ಡೊಂದು ಆರ್ಡ್ರ್ ಮಾಡಿದ್ದೆ, ಇದು ಏನು ಟ್ರೇ, ಆಯಿಲ್ ಟ್ರೇ ಇಡೋದಕ್ಕೆಲ್ಲನೂ. ಅಲ್ಲಿ ಸ್ಟೀಲ್ದು ಇಟ್ಟಿದ್ದೀನಿ, ಹೇಳಿದ್ದೀನಿ ಅಂತ ಅನಿಸುತ್ತೆ ನಾನು ನಿಮಗೆ. ರಂಜಿತ್ ಮಸ್ಕಿಟ್ ಹೊಡಿಬೇಕಾರೆಲ್ಲ ಟಚ್ ಮಾಡಿ ಎಲ್ಲಿ ಬೀಳಿಸ್ತಾರೆ ಅನ್ನೋದೇ ಭಯ. 1-2 ಟೈಮ್ಸ್ ಟಚ್ ಮಾಡಿದ್ದಾರೆ. ಸೊ ಹಂಗಾಗಿ ಇದಾದರೆ ಸೈಡಾಗಿ ಕೆಳಗಡೆ ಇಟ್ಟಿರ್ತೀವಿ, ಸೇಫಾಗಿರುತ್ತೆ ಅಂತ. ಆ್ಯಂಡ್ ಇದು ತುಂಬ ರೀಸನಬಲ್ಲು, ಐ ಥಿಂಕ್ 200 ಒಳಗೆ ಇದೆ. ಇದು ತುಂಬ ಚೆನ್ನಾಗೂ ಇದೆ, ಕ್ವಾಲಿಟಿ ಇಷ್ಟ ಆಯಿತು ನನಗಿದು. ಸೈಡಲ್ಲಿ ಈ ರೀತಿ ಬಂದಿದೆ, ಈ ಥರ ಬಂದಿದೆ. ಇದೇನು ಅಂತ ಗೊತ್ತಾಗಲಿಲ್ಲ ನನಗೆ. ವುಡ್ಡಂದ ಏನೋ ಬ್ಲ್ಯಾಕ್ ಮಾರ್ಕ್, ಏನಂತ ಗೊತ್ತಿಲ್ಲ. ಇಟ್ಕೊಳ್ಳೋ ಎಕ್ಸ್ಚೇಂಜ್ ಮಾಡಲೋ ಗೊತ್ತಾಗ್ತಿಲ್ಲ. ಬ್ಲ್ಯಾಕ್ ಬಂದಿರೋದಕ್ಕೆ ನೋಡೋಣ, ಒಂದ್ಸತಿ ರಂಜಿತ್ ತೋರಿಸಿ ಅವರು ಎಕ್ಸ್ಚೇಂಜ್ ಮಾಡು ಅಂತ ಹೇಳಿದ್ರೆ ಎಕ್ಸ್ಚೇಂಜ್ ಮಾಡೋಣ. ನನಗೇನೋ ಎಕ್ಸ್ಚೇಂಜ್ ಮಾಡೋದೇ ಬೆಸ್ಟ್ ಅಂತ ಅನಿಸ್ತಿದೆ, ನೋಡ್ತೀನಿ. ಬಟ್ ಅದು ಚೆನ್ನಾಗಿದೆ ಕ್ವಾಲಿಟಿ ವುಡ್ಡೊಂದು. ಅದಾದಮೇಲೆ ಇನ್ನೇನು ಆಯಿಲ್ ಟ್ರೈ ಇಡ್ತೀವಲ್ಲ, ಅದೇನು ಕಾಣಿಸಲ್ಲ ಅಂತ ಅನಿಸುತ್ತೆ. ಇರಲಿ ಬಿಡಿ, ಇನ್ನೇನು ಹೆಂಗೂ ಅದು ಕಡಿಮೆ ರೇಟ್ ಬೇರೆ. ಕಡಿಮೆ ರೇಟ್ ಅಂತ ಚೆನ್ನಾಗಿಲ್ಲ ಅಂದರೆ ಇಟ್ಕೊಳಕ್ಕೆ ಬೇಜಾರು ಕಿಚನಲ್ಲಿ. ತುಂಬ ಅಂಥ ಮೇಜರ್ ಏನಲ್ವಲ್ಲ ಪ್ರಾಬ್ಲಮ್ ಆಗಿರೋದು ಅದರದ್ದು. ಸೊ ಇಟ್ಕೊಳ್ಳೋಣ ಅಂತ ಅನ್ನಿಸ್ತಿದೆ. ಸಿ ಹಿಂಗೆ ಮಾತಾಡ್ತಾ ಅಲ್ಲ, ನಿಮ್ಮ ಜೊತೆ ಮಾತಾಡ್ತಾನೆ ಪ್ಯಾಕ್ ಓಪನ್ ಮಾಡ್ತೀನಿ. ಕಮೆಂಟ್ಸು ಲಾಸ್ಟ್ ವ್ಲಾಗಲ್ಲಿ ಒಬ್ಬರು ಮಾಡಿದ್ವಿ, ಗ್ಯಾಸ್ ನೀರು ಒಯ್ಬೇಡಿ, ಓನರ್ಗೆ ಹೇಳಿ ಒಂದು ಸ್ಟವ್ ಅಂದರೆ ಸೌದೆ ಒಲೆ ಇಟ್ಕೊಳ್ಳಿ ಟೆರೆಸ್ ಮೇಲೆ ಅಂತ. ಅದೆಲ್ಲ ನಿಜವಾಗ್ಲೂ ಕಷ್ಟ ಬಾಡಿಗೆ ಮನೇಲಿರೋರಿಗೆ. ನಾವು ಸೌದೆ ಎಲ್ಲ ಎಲ್ಲಿ ತರೋಕ್ಕಾಗುತ್ತೆ ಹೇಳಿ. ಏನಾಗಲ್ಲ, ಗ್ಯಾಸ್ ನೀರು ಒಳಗೆ ಸೆಟ್ ಆಗಿದೆ ಚೆನ್ನಾಗಿ, ಏನೂ ಪ್ರಾಬ್ಲಮ್ ಏನಾಗಿಲ್ಲ. 3rd ಮಂತ್ ಆದಮೇಲೆ 6th ಮಂತ್ವರೆಗೂ ಏರ್ ಫಾಲ್ ಆಗುತ್ತೆ ಮಕ್ಕಳಿಗೆ, ಅದು ನಾರ್ಮಲ್ಲು. ವೀಕಾಗೂ ಲೈಟಾಗಿ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಆ್ಯಂಡ್ ಇನ್ನೊಂದು ಟೀ ಕುಡಿಬೋದು, ಕುಡೀರಿ ಏನಾಗಲ್ಲ ಅಂತ 1-2-3 ಜನ ಹೇಳಿದ್ದೀರಾ. ಥ್ಯಾಂಕ್ ಯು. ನಾನು ಒಂದು ಸತಿ ಟ್ರೈ ಮಾಡ್ತೀನಿ, ಓಕೆನಾ? ಈ ವೀಕಲ್ಲಿ ನಾಳೆ ಇಲ್ಲ ನಾಡಿದ್ದು ಒಂದು ಸತಿ ಟ್ರೈ ಮಾಡಿ ಒಂದು 3-4 ಡೇಸ್ ಅಬ್ಸರ್ವ್ ಮಾಡ್ತೀನಿ. ಓಕೆ ಒಳಗೆ ಸೆಟ್ ಆಗಿದೆ ಅಂತಂದರೆ ಕಂಟಿನ್ಯೂ ಮಾಡ್ತೀನಿ. ನಾನು ಟೀ ಏನು ಕಂಟಿನ್ಯೂಸ್ ಆಗಿ ಕುಡಿಯೋಲ್ಲ, ಯಾವಾಗಲೂ ಒಂದೊಂದು ಸತಿ ಅಷ್ಟೇ. ಅದಾದಮೇಲೆ ಓಟ್ಸ್ ರೆಸಿಪಿ ಹಾಕಿ ಅಂತ ಕೇಳಿದ್ದೀರಾ. ಖಂಡಿತ ನಾನು ನೆಕ್ಸ್ಟ್ ಟೈಮ್ ಓಟ್ಸ್ ರೆಸಿಪಿ ಶೇರ್ ಮಾಡ್ಕೊತೀನಿ. ಬಿಕಾಸ್ ಅದನ್ನು 1-2-3 ಜನ ಕೇಳಿದ್ದೀರಾ ಓಟ್ಸ್ ರೆಸಿಪಿ ಏನೇನು ಸೋಕ್ ಮಾಡ್ತೀರಾ, ನೈಟೆಲ್ಲ ನೆನೆಸಿಡ್ಬೇಕಾ ಪ್ರತಿಯೊಂದನ್ನು. ಹೌದು, ನೈಟೆಲ್ಲ ನೆನೆಸಿ ಫ್ರಿಡ್ಜಲ್ಲಿ ಇಡಬೇಕು. ಅದಕ್ಕೆ ಏನೇನು ಆ್ಯಡ್ ಮಾಡ್ಕೊಂಡಿದ್ದೆ ಅಂತ ಹೇಳ್ತೀನಿ, ಆಯಿತಾ? ಇದು ತುಂಬ ಕ್ಯೂಟಾಗಿ ಬಂದಿದೆ, ಚೆನ್ನಾಗಿದೆ. ಆ್ಯಂಡ್ ಇದು ವುಡ್ಡೊಂದು ಆ್ಯಂಡ್ ಏರ್ ಟೈಟ್ ಕೂಡ ಚೆನ್ನಾಗಿದೆ ಅಲ್ವಾ? ಇದೊಂದೇ ಅಲ್ಲ, ಇದು ಪ್ಯಾಕ್ ಆಫ್ 3 ಬಂದಿರೋದು. ಆ್ಯಂಡ್ ಒಬ್ಬರು ಫ್ಯಾಮಿಲಿ ಸ್ಟೋರಿ ವ್ಲಾಗ್ ಮಾಡಿ ಅಂತ ಹೇಳಿದ್ರಿ. ನನಗೆ ಯಾವ ಥರ ಅದು ಅಂತ ಅರ್ಥ ಆಗಲಿಲ್ಲ, ತಿಳಿಸ್ಕೊಡಿ ಯಾವ ರೀತಿ ಅಂತ. ಲೈಕ್ ಏನು ಕಾನ್ಸೆಪ್ಟ್ ಮೇಲೆ ಮಾಡಬೇಕು ಅಂತಂದರೆ, ನಮ್ಮ ಫ್ಯಾಮಿಲಿಲಿ ಎಷ್ಟು ಜನ ಇದ್ದಾರೆ, ಈ ಥರ ಏನಾದರೂ ಇನ್ಫಾರ್ಮೇಷನ್ ಕೊಡಬೇಕಾ, ಏದ್ರ ಬಗ್ಗೆ ಅಂತ ತಿಳಿಸಿ. ನಾನು ಡೆಫಿನೆಟ್ಲಿ ಮಾಡ್ತೀನಿ, ಫ್ಯಾಮಿಲಿ ರಿಲೇಟೆಡ್ ಏನಾದರೂ ವ್ಲಾಗ್ಸ್ ಮಾಡ್ತೀನಿ. ಇದು 3 ಕೊಟ್ಟಿದ್ದಾರೆ, ಶುಗರ್, ಕಾಫಿ, ಟೀ 3 ಹಾಕೊಳ್ಳೋದಕ್ಕೆ. ಹೇರ್ ಟೈಟ್ ಇದು ತುಂಬ ಚೆನ್ನಾಗಿದೆ. ಇದು ಕಂಪ್ಲೀಟ್ ವುಡ್ಡೊಂದೇ, ಈ ಥರ ಒಳಗಡೆ ಸುತ್ತ ರಬ್ಬರ್ ಇದೆ. ಇದು ಸ್ವಲ್ಪ ತುಂಬ ಏನು ಎಕ್ಸ್ಪೆನ್ಸಿವ್ ಅಲ್ವ, ಒಂದು ಮೀಡಿಯಮ್ ರೇಂಜಾಗಿದೆ. ಐ ಥಿಂಕ್ ಅರೌಂಡ್ 550-600 ರುಪೀಸ್ ಅಂತ ಅನಿಸುತ್ತೆ, 3ರಿಂದ ಸೇರಿಸಿ. ಇಷ್ಟೇ ನಮ್ಮದು ಕಿಚನ್ ಐಟಮಿಂದ ಏನಾದರೂ ಬರೋದಿದೆಯಾ? ಇಷ್ಟೇ ಅಂತ ಅನಿಸುತ್ತೆ, ಇಷ್ಟೇ. ಇದು ಕಾಫಿದು ಚೆನ್ನಾಗಿ ಬಂದಿದೆ. ಇದು ಅಷ್ಟು ಕೊಟ್ಟಿದ್ದಕ್ಕೂ ವರ್ತ್ ಅಂತ ಅನ್ನಿಸ್ತು ನನಗಂತೂ. ಹೊರಗಡೆ ಶಾಪಿಂಗ್ ಮಾಡೋಕ್ಕೆ ಟೈಮ್ ಇಲ್ಲದೆ ಆಗೋಗ್ಬಿಟ್ಟಿದೆ. ಇರಲಿ, ಇಟ್ಕೊಳ್ಳೋಣ ಈ 3. ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಆ್ಯಂಡ್ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ, ಮತ್ತೆ ಲೆಂತ್ ಆಗೋಗ್ಬಿಡುತ್ತೆ. ಐ ಹೋಪ್ ಈ ವ್ಲಾಗ್ನ ನೀವು ಎಂಜಾಯ್ ಮಾಡಿದ್ದೀರಾ ಅಂತ
ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಯಿತಾ. ಇನ್ನೊಂದೇನಪ್ಪ ಅಂತಂದರೆ ಕಮೆಂಟ್ ಮಾಡಿ ನಿಮಗೆ ಏನು ಅನ್ನಿಸ್ತು ಈ ವ್ಲಾಗ್ನ ನೋಡಿ. ಆ್ಯಂಡ್ ಇನ್ನೂ ಏನಾದರೂ ಕ್ವಶನ್ಸ್ ಕೇಳೋದಿದ್ರೆ ಕಮೆಂಟ್ ಮಾಡಿ, ನಾನು ಯಾವುದಾದ್ರೂ ವ್ಲಾಗಲ್ಲಿ ಹಿಂಗೆ ಪಿಕ್ ಮಾಡಿಕೊಂಡು ಆನ್ಸರ್ ಮಾಡ್ತೀನಿ. ನಾನು ಎಲ್ಲ ವ್ಲಾಗಲ್ಲೂ ಪ್ರತಿಯೊಂದಕ್ಕೂ ಕ್ಲಾರಿಟಿ ಕೊಟ್ಟಿರ್ತೀನಿ, ಬಟ್ ಸ್ಟಿಲ್ ಇನ್ನು ಸ್ಕಿನ್ ಕೇರ್ ವ್ಲಾಗ್ ಮಾಡಿ ಈ ಥರದ್ದು ರಿಪೀಟೆಡ್ಲಿ ಕೇಳ್ತಾನೆ ಇರ್ತೀರ. ನಾನು ಹೇಳಿದ್ದೀನಿ ಆಲ್ರೆಡಿ ಒಂದು ವ್ಲಾಗಲ್ಲಿ ನಾನು ಯಾವುದೋ ಪ್ರಾಡಕ್ಟ್ಸ್ ಬಳಸ್ತೀನಿ ಅಂತೇಳಿ. ನೀವು ನೀಟಾಗಿ ನನ್ನ ವ್ಲಾಗ್ನ ಕಂಟಿನ್ಯೂಸ್ ಆಗಿ ನೋಡಿದ್ರೆ, ಐ ಮೀನ್ ರೆಗ್ಯುಲರಾಗಿ ನೋಡಿದ್ರೆ ಗೊತ್ತಾಗುತ್ತೆ. ಓಕೆ ಗೈಸ್, ಇವಾಗ ಒಂದು ಕಾಫಿ ಮಾಡಿಕೊಂಡು ಕುಡಿಯೋದೆ. ಮಾರ್ನಿಂಗಿಂದ ಒಂಥರ ವೀಹ ಜಾಸ್ತಿ ಓದ್ತಿದ್ದಿಲ್ಲ ಇವತ್ತು, ಆವಾಗಲೇ ಹೇಳ್ದಂಗೆ. ಇವಾಗ ಮಲಗಿದ್ದಾಳೆ, ಅವಳು ಎದ್ದೇಳೋ ಅಷ್ಟೊತ್ತಿಗೆ ಇದೆಲ್ಲ ಎತ್ತಿಟ್ಬಿಟ್ಟು ಮಾಡ್ಕೊಂಡು ಕುಡಿತೀನಿ. ಬಾಯ್, ಟೇಕ್ ಕೇರ್, ಹ್ಯಾವ್ ಎ ನೈಸ್ ಡೇ.